ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದದೊಂದಿಗೆ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರ ಲೈಲ್ ಉಜಿರೆಯ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ 2092ನೇ ಮಧ್ಯವರ್ಜನ ಶಿಬಿರಕ್ಕೆ ನಗರದ ಎಂಜಿ ರಸ್ತೆಯಲ್ಲಿರುವ ಕುರುವಿನಶೆಟ್ಟಿ ಭವನದಲ್ಲಿ ಚಾಲನೆ ನೀಡಲಾಯಿತು. ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ 8 ದಿನಗಳ ಶಿಬಿರವನ್ನು ಕುರುವಿನಶೆಟ್ಟಿ ಸಭಾಭವನದಲ್ಲಿ ಅಧ್ಯಕ್ಷ ಕೆ.ಸಿ. ಕೃಷ್ಣಶೆಟ್ಟಿ ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದುದು. ದುಶ್ಚಟಗಳಿಗೆ ಬಲಿಯಾಗಿ ಜೀವನ ಹಾಗೂ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಉತ್ತಮ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ಬದುಕಬೇಕು ಎಂದು ಕರೆ ನೀಡಿದರು. ಮದ್ಯವ್ಯಸನ ಸೇರಿದಂತೆ ಕೆಟ್ಟ ಚಟಗಳಿಂದ ಹೊರಬರಲು ಇಂತಹ ಶಿಬಿರಗಳು ಪರಿಣಾಮಕಾರಿ ವೇದಿಕೆಯಾಗಿದ್ದು, ವ್ಯಕ್ತಿಯ ಮನೋಭಾವದಲ್ಲಿ ಬದಲಾವಣೆ ತಂದು ಹೊಸ ಬದುಕಿನತ್ತ ಕೊಂಡೊಯ್ಯುವ ಉದ್ದೇಶದಿಂದ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದರು. ಹಾಸನ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ ಮೂರ್ತಿ ಮಾತನಾಡಿ, ಶಿಬಿರಕ್ಕೆ ಆಗಮಿಸುವ ವ್ಯಕ್ತಿಯಲ್ಲಿರುವ ಬದಲಾವಣೆ ಶಿಬಿರ ಮುಗಿಯುವ ವೇಳೆಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕುಟುಂಬದೊಂದಿಗೆ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಈ ಶಿಬಿರ ಸಹಕಾರಿಯಾಗಿದ್ದು, ಸಮಾಜದ ಆರೋಗ್ಯ ಕಾಪಾಡುವ ದಿಸೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದರು. ಮದ್ಯದ ಸುಲಭ ಲಭ್ಯತೆ ನಗರಗಳಿಂದ ಗ್ರಾಮಗಳವರೆಗೆ ವಿಸ್ತರಿಸಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಸರ್ಕಾರವು ಆದಾಯದ ಜೊತೆಗೆ ಜನಜಾಗೃತಿಗೂ ಆದ್ಯತೆ ನೀಡಬೇಕು. ಸಮಾಜವನ್ನು ದುಷ್ಪರಿಣಾಮಗಳತ್ತ ತಳ್ಳುವ ಯಾವುದೇ ನೀತಿ ಉತ್ತಮ ಆಡಳಿತಕ್ಕೆ ಪೂರಕವಲ್ಲ ಎಂದು ಅಭಿಪ್ರಾಯಪಟ್ಟರು. ಶಿಬಿರದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರಿಗೂ ಶ್ರೀ ಮಂಜುನಾಥನ ಕೃಪೆಯಿಂದ ಹೊಸ ಬದುಕು ದೊರೆಯಲಿ ಎಂದು ಹಾರೈಸಿದರು. ದಾರಿ ಕಂಡುಹಿಡಿಯೋದಕ್ಕೆ ಒಂದು ಸಹಾಯ ಮಾಡ್ತಿದ್ದಾರೆ. ಹಾಗೂ ಇಲ್ಲಿ ನೀವು ಬೇರೆ ಕಡೆ ಹೋದ್ರೆ 3-4 ತಿಂಗಳು ಶಿಬಿರಾರ್ಥಿಗಳು ಅದಕ್ಕೋಸ್ಕರ ಇದ್ದಾವೆ. ಶಿಬಿರ ಮದ್ಯಪಾನ ಬಿಡಿಸೋದಕ್ಕೆ 3-4 ತಿಂಗಳು ಅಲ್ಲಿ ಇರಬೇಕಾಗುತ್ತೆ. ಇದ್ರೂ ಸಹ ಅಲ್ಲಿ ತುಂಬಾ ನೋವು ಬಡಿತಾರೆ, ತುಂಬಾ ನೋವು ಮಾಡ್ತಾರೆ. ಆದರೆ ಇಲ್ಲಿ ನೀವು ಬರೀ 8 ದಿವಸ, ಈ 8 ದಿವಸದಲ್ಲಿ ನಿಮಗೆ ಒಳ್ಳೆ ಯೋಗಾಸನ ಬೆಳಿಗ್ಗೆ ಒಂದು ಯೋಗಾಸನ ಇರುತ್ತೆ, ಮತ್ತು ಆಮೇಲೆ ಸಂಜೆ ಟೈಮ್ ಮನೋರಂಜನೆ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ಯಾವುದೇ ಒಂದು ಭೇದ ಇಲ್ಲದಂಗೆ ಎಲ್ಲ ಶಿಬಿರಾರ್ಥಿಗಳಿಗೂ ಒಂದೇ ರೀತಿ ನಡೆಸ್ಕೊಳ್ತಾರೆ ಅಂತ ಹೇಳ್ತಾ ಈ ಶಿಬಿರವನ್ನು ಯಶಸ್ವಿಗೊಳಿಸಲು ತಮ್ಮ ಸಹಾಯ ಬೇಕಾಗುತ್ತೆ. ಆದ್ದರಿಂದ ಈ ಒಂದು ಶಿಬಿರಾರ್ಥಿಗೆ ಬಂದಿರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೂ ಮನಸ್ಸನ್ನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಟ್ರಸ್ಟಿದೆ ಅತ್ಯಂತ ಪುಣ್ಯವಾದ ಕೆಲಸವನ್ನು ಮಾಡ್ತಾ ಇದೆ. ಒಂದ್ ಕಡೆ ಮದ್ಯಪಾನವನ್ನ ಪ್ರಚನೆ ಮಾಡತಕ್ಕಂಥ ರೀತಿಯಲ್ಲಿ ಇದ್ರೆ, ಇನ್ನೊಂದು ಕಡೆ ತಡೆಗಟ್ಟತಕ್ಕಂಥ ರೀತಿ. ಎಷ್ಟೊಂದು ವಿಡಂಬನೆ ಇದೆ ಅಂತ ಸಮಾಜದಲ್ಲಿ ಎಂಥ ವಿಡಂಬನೆ ನಾವು ನೋಡ್ತಾ ಇದೀವಿ. ಒಂದ್ ಕಡೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಅದರಿಂದಲೇ ಆದಾಯ ಬರುತ್ತೆ, ಆದಾಯವನ್ನು ಬಳಸ್ಕೊಂಡು ದೇಶದ ಅಭಿವೃದ್ಧಿ ಪಡಬೇಕು ಅಂತ ಹೊಡ್ತಾರೆ. ಇನ್ನೊಂದು ಕಡೆ ಇನ್ನೊಂದು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥವ್ರು ಅದು ಬೇಡ, ಅದರಿಂದ ಅನ್ಯಾಯ ಒಳ್ಳೆ ರೀತಿಯಾಗಿ ಪರಸ್ಪರ ಮಾಡ್ತಾರೆ. ಹೀಗೆ ವಿಡಂಬನ ರೀತಿ ಇದೆ. ಏನೇ ಆಗಲಿ ಒಂದು ಒಳ್ಳೆಯ ಅತ್ಯುತ್ತಮವಾದ ಕಾರ್ಯಕ್ರಮ ಇದಾಗಿದೆ. ನಾನು ಬಹಳ ಸಂತೋಷವಾಗಿ, ಬಹಳ ಖುಷಿಯಿಂದ ಈ ಒಂದು ನಾವು ಉದ್ಘಾಟನೆ ಮಾಡಿದ್ದೇನೆ. ಇದಕ್ಕೆಲ್ಲ ರೀತಿಯ ಶ್ರದ್ಧೆ ಕೊಡ್ತಾ ಇದ್ದೇನೆ. ಶುಭವಾಗಿ. ನಮಸ್ಕಾರ. ಉಳಿಸ್ಕೊಂಡಾಗ ಮಾತ್ರ ನಿಮ್ಮನ್ನು ನಂಬಿರ್ತಕ್ಕಂಥ ಹೆಂಡತಿ ಮಕ್ಕಳಿಗೆ ಸಮಾಜದಲ್ಲಿ ಗೌರವವನ್ನು ಪಡೆಯೋದಕ್ಕೆ ಅವಕಾಶ ಆಗ್ತದೆ ಅಂತ ಭಾವಿಸ್ತಾ ಇಂಥ ಶಿಬಿರಗಳು ಜಾಸ್ತಿ ನಡೆಯಬೇಕು. ಇದಕ್ಕೆ ಸಹಕಾರ ಕೊಡುವಂತೆ ಎಲ್ಲ ಸಂಘ ಸಂಸ್ಥೆಗಳನ್ನ ಈ ದಿವಸ ಒಂದು ವೇದಿಕೆಯಲ್ಲಿ ಕೂರಿಸಿ, ಯಾಕಂದ್ರೆ ಇಷ್ಟು ಸಂಘ ಸಂಸ್ಥೆಗಳು ಸಮಾಜದ ವಾಸ್ತವ್ಯನ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಈ ಜೊತೆಲಿ ಇದ್ದಾರೆ ಅಂದ್ರೆ ಅದ್ರ ಬಗ್ಗೆ ಇಲ್ಲಿ ಬರ್ತಕ್ಕಂಥ ವ್ಯಸನಿಗಳು ಯಾರಿದ್ದಾರೆ ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಬಿರದ ಒಂದು ಅವಕಾಶ ಏನು ಮಾಡ್ಕೊಂಡಿದ್ದಾರೆ ಅದನ್ನ ಕೃತಜ್ಞತಾ ಭಾವದಿಂದ ಅನುಭವಿಸಿ ನಂತರದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ನಮಸ್ಕಾರವನ್ನು ಹಾಕಿ ಆ ಧರ್ಮಸ್ಥಳದ ಮಂಜುನಾಥನಿಗೆ ನನ್ನ ಜೀವನ ಇವತ್ತು ಸಾರ್ಥಕ ಆಯ್ತು ಅಂತ ನೀವು ಹೇಳ್ತೀರಲ್ಲ, ಅವತ್ತು ಈ ಶಿಬಿರ ಸಕ್ಸಸ್ ಆಗುತ್ತೆ. ಕಾರ್ಯಕ್ರಮದಲ್ಲಿ ಹಾಸನ ಕ್ಲಬ್ ರೀಜನ್ ಚೇರ್ಮನ್ ಪರ್ಸನ್ ಎಚ್.ಕೆ. ನಾಗೇಶ್, ರೋಟರಿ ಸನ್ರೈಸ್ ಕ್ಲಬ್ ಅಧ್ಯಕ್ಷ ಕೆ.ಎಸ್. ಯೋಗೇಶ್, ಹಾಸನಾಂಬ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆ.ಕೆ. ಮೋಹನ್ ಕುಮಾರ್, ವಲಯ ಅಧ್ಯಕ್ಷ ತಿಮ್ಮರಾಯ ಶೆಟ್ಟಿ, ಖಜಾಂಚಿ ಎಲ್.ಎಚ್. ಧರಣಿ, ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಸಿ.ಎಸ್. ವಿಜಯ್, ಜೀವನ್ ಗೌಡ, ನಾರಾಯಣ ಶೆಟ್ಟಿ, ವೆಂಕಟೇಶ್, ಪತಂಜಲಿ ಯೋಗ ಸಮಿತಿ ಸಲಹೆಗಾರ ಹರಿಹರಪುರ ಶ್ರೀಧರ್, ಭಾನುಮತಿ, ದಯಾನಂದ್ ಶೆಟ್ಟಿ, ಮಹೇಶ್ ಕೆರಗೋಡು, ವಿಜಯ್ ಕುಮಾರ್ ನಾರ್ವೆ, ಕ್ಷೇತ್ರ ಯೋಜನಾಧಿಕಾರಿ ಧನಂಜಯ್, ವಲಯ ಮೇಲ್ವಿಚಾರಕರಾದ ಸೇವಾ ಪ್ರತಿನಿಧಿಗಳು, ನವಜೀವನ ಸಮಿತಿ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. You are watching TV46 News Kannada.